ಕುಂದ್ರಾವ ಹಿರಿಯರ ಜೊತೆಗೆ ನಿಂದ್ರಾವ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಾವ. ತಮ್ಮ ತಾನಾಯ್ತು, ತನ್ನ ಹೊಲ ಆಯ್ತು, ತನ್ನ ಕೆಲಸದೊಳಗೆ ತಲ್ಲೀನರಾಗವ. ಆದ್ರೆ ಇಬ್ಬರಿಗೆ ಜಗಳ ಬಂತು. ಜಗಳ ಯಾವಾಗ ಬರ್ತಾವ ಗೊತ್ತನ್ರಿ? ಲಗ್ನ ಆಗೋತಕ್ಕ ಜಗಳ ಬರೋದಿಲ್ಲ. ಲಗ್ನ ಆದ್ಮೇಲೆ ಜಗಳ ಬರ್ತಾವ, ಮನಿ ಬ್ಯಾರೆ ಯಾವಾಗೆ ಹಾಕ್ಕವು. ನೋಡ್ರಿ ಬೇಕಾದ್ರೆ ನೀವು ಅಣ್ಣತಂಬರು ಬೇಕಾದ್ರೆ ಜಗಳ ಆಗೋಕ್ಕಿಂತ ಮೊದಲೇನು ಜಗಳಾಡೋದಿಲ್ಲ, ಹೊಡೆದಾಡಿರ್ತಾರ, ಕೈ ಮುರಿದಿರ್ತಾರ, ಕಾಲು ಮುರಿದಿರ್ತಾರ, ಮತ್ತೆ ನನ್ನ ತದು ಹತ್ತದ, ಮತ್ತೆ ನನ್ನ ತಮ್ಮ ತಿದು ಹತ್ತದ. ಆದ್ರೆ ಅವಾಗ ಜಗಳಾಡೋದು ಬೇರೆ. ಲಗ್ನ ಆದ್ಮ್ಯಾಗ ಒಮ್ಮೆ ಜಗಳಾಡಿದ್ರು ಸಹಿತ ಮುಗಿದು ಹೋತವು. ಅದು ಆ ಕಡೆ ಇದು ಈ ಕಡೆ. ಅದು ಯಾಕೆ ಹಂಗೆ ಹಾಕೋದು ಗೊತ್ತಿಲ್ಲ. ಲಗ್ನ ಆದ್ಮ್ಯಾಗ ಯವ್ವ ನೀವು ಬಂದ ಮ್ಯಾಗೆ ಹಂಗೆ ಹಾಕೋದು. ಅದು ಯಾಕೆ ಹಂಗೆ ಹಾಕೋದು ನನಗೆ ಗೊತ್ತಿಲ್ಲ. ಆದ್ರೆ ಹಿಂಗೆ ಜಗಳಾಡಿದ್ರು. ಜಗಳ ಮಾಡಿದ ಪ್ರಸಂಗದೊಳಗೆ ಆ ಹಿರಿಯರಿಗೆ ಅಣ್ಣ ಹೇಳ್ದ, ನೋಡಪ್ಪ ಅಣ್ಣ ತಮ್ಮ ನಾವು ಜಗಳಾಡೀವಿ, ನಿಮ್ಮ ಮಾತು ನಾ ಕೇಳ್ತೀನಿ, ನಿಮ್ಮ ಜೊತೆಗೆ ನಿಂದಿರ್ತೀನಿ, ನಿಮ್ಮ ಜೊತೆಗೆ ಕುಂದಿರ್ತೀನಿ, ನ್ಯಾಯ ನನ್ನಂತೆ ಆಗಬೇಕು ಅಂದ. ಏನು ನ್ಯಾಯ? ಅವ್ರೇನು ಒಂದು 500 ಕೂರಿಗೆ ಭೂಮಿ ಎಲ್ಲ ಒಂದು 10 ಕಿಲೋ ಬಂಗಾರ ಅಲ್ರಿ, ಇರೋದು ಒಂದು ಎಮ್ಮಿ ಒಂದು ಕಂಬಳಿ ಸಂಬಂಧ ಜಗಳಾಡಿ ಎಲ್ಲಿಗೆ ಬಂದಾರ? ಹಿರಿಯರ ಹತ್ರ ಬಂದಾರ. ಆಗ ಹಿರಿಯರಂದ್ರಂತ ಯಾಕೆ ಆಗೋಲ್ಲಕ್ಕಪ್ಪ, ಮತ್ತೆ ಹೆಂಗಿದ್ರು ನನ್ನ ಹತ್ರನೇ ಇರ್ತಿ, ನಮ್ಮ ಹತ್ರ ಕುಂದಿರ್ತಿ ಅಂದ್ಮ್ಯಾಗ ಕರ್ಕೊಂಡು ಬಾ, ಅದನ್ನು ನಿನ್ನ ಹಂತನೇ ಮಾಡಿಬಿಡ್ತೀವಿ. ಯಾಕೆ ಹೋಗಲ್ಲಕ್ಕ ತಿಳ್ಕೊಂಡು ಒಂದು ಕಡೆ ಕಂಬಳಿ ತಂದಿಟ್ರು, ಒಂದು ಕಡೆ ಎಮ್ಮಿ ತಂದು ಕಟ್ಟಿದ್ರು, ಒಂದು ಕಡೆ ತಮ್ಮನ ನಿಂದ್ರಿಸಿದ್ರು, ಒಂದು ಕಡೆ ಅಣ್ಣನ ನಿಂದ್ರಿಸಿದ್ರು. ಈ ಹಿರಿಯರಂತಿರ್ತಾರಲ್ಲ ದೈವ, ಈ ದೈವ ಅಂತ ಇರ್ತದಲ್ಲ, ಹಿರಿಯರು ದೊಡ್ಡ ದೊಡ್ಡವರು ಮ್ಯಾಗ ಬಂದು ಕೂತರು, ನಿಮ್ಮಂಗೆ ಎಲ್ಲರೂ ತೆಳಗೆ ಬಂದು ನಿಂತರು. ನ್ಯಾಯ ಶುರುವಾಗ್ಲಪ್ಪ. ಏನು ನ್ಯಾಯ? ಒಂದು ಕಂಬಳಿ ಒಂದು ಎಮ್ಮಿ ನನಗೂ ಬೇಕು ಅಂತವ, ನನಗೂ ಬೇಕು ಅಂತಿವ. ಕಂಬಳಿ ಬ್ಯಾರಿ ಮಾಡಿ ಕೊಡ್ಬೇಕಾದ್ರೆ ಏನು ಹರದ ಕೇಸಿಂದ 2 ಮಾಡಿ ಕೊಡೋದದ? ಎಮ್ಮಿ ಬ್ಯಾರಿ ಮಾಡೋದು ಏನಂತ ಕಡದ ಕೇಸಿಂದ ಅವಂಗೊಂದು ಇವಂಗೊಂದು ಕೊಡೋದದ? ಹೆಂಗೆ ಬ್ಯಾರಿ ಮಾಡೋದು? ಅವಾಗ ಹಿರಿಯರು ಅಂದ್ರಂತ, ದೈವ ಅಂತಂದ್ರೆ ದೇವ್ರಿದ್ದಂಗೆ, ನೀವು ಇಬ್ಬರು ನಮ್ಮನ್ನು ನೆಂಬಿ ಬಂದೀರಿ, ನಾವು ಹೇಳ್ದಂಗೆ ಕೇಳಿದ್ರೆ ಮಾತ್ರ ನಿಮ್ಗೆ ಇದ್ರಾಗ ಪಾಲು ತಂದು ಕೊಡ್ತೀವಿ, ಇಲ್ಲದೇ ಇದ್ರೆ ಕೊಡೋದಿಲ್ಲ, ಹೆಂಗೆ ಮಾಡ್ತೀರಿ ಅಂದುಗಳೇನೆ ಪಾಪ ಮುಗ್ಧ ತಮ್ಮ, ನೀವು ಹಿರಿಯರು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ ಅಂದ. ಅಣ್ಣ ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ ಅಂದುಗಳೇನೆ ಮ್ಯಾಗಿನ ಪಂಚರು ಉಸುರು ಕಣ್ಣು ಹೊಡೆದು ಹೇಳಿದ್ರತ್ತ, ಇದು ಅಣ್ಣನ ಕಡೆನೇ ಆಗಬೇಕು ನ್ಯಾಯ. ಏನು ಮಾಡೋದು? ಮೊದಲು ಎಮ್ಮಿ ತೊಗೊಂಬರ್ರಿ, ಎಮ್ಮಿ ತೊಗೊಂಬಂದು ಕಟ್ಟಿದ್ರು. ಟೇಪ್ ತೊಗೊಂಬರ್ರಿ. ಯಾವ ಟೇಪ? ಅಳಿ ಟೇಪ. ಮನಿ ಅಳ್ದಿದ್ದು ನೋಡಿರಿ, ಹೊಲ ಅಳ್ದಿದ್ದು ನೋಡಿರಿ, ಜಾಗ ಅಳ್ದಿದ್ದು ನೋಡಿರಿ, ಎಮ್ಮಿ ಅಳಿದೆ ಅಂದ್ರೆ ನೋಡಿರಿ. ಏನು ಇಲ್ಲಿ ನೋಡ್ರಿ, ಈಗ ಟೇಪ್ ತೊಗೊಂಬ. ಟೇಪ್ ತೊಗೊಂಬಂದ್ರು. ಎಮ್ಮಿ ಅಳಿರೋ, ಜಾತಿ ಎಮ್ಮಿ, ಅದು ಮುರ್ರಾ ಎಮ್ಮಿ ಹತ್ತಿರಲ್ಲ ಅಂಥ ಎಮ್ಮಿ ತೊಗೊಂಬಂದು ಅಳಿದ್ರು. ಮುಖದಿಂದ ಅದು ಏನು ಬಾಲದ ತನಕನೂ ಅಳದ್ರ ಮಗಂದದು 6 ಫೂಟ್ ಆತತ್ತೆ ಎಮ್ಮೆ. ಅದು 6 ಫೂಟಿನ ಅರ್ಧ ಏಟೋ 3 ಫೂಟ. ಆ 3 ಫೂಟಿಗೆ ಒಂದು ಗುರ್ತ ಮಾಡ್ರಿ. ಗುರ್ತ ಮಾಡಿದ್ರು. ಆಗ ತಮ್ಮಗೆ ಹೇಳಿದರು, ನೀನು ಸಣ್ಣವ, ಮೊದಲು ನೀ ತೊಗೊಂಡು ಬಿಟ್ಟಿದ್ದನ್ನು ಅವಂಗೂ ಕೊಡ್ಬೇಕಾಕ್ಕದ. ಈಗ ಹಿರಿಯರು ಹೇಳ್ತಾರೆ ಅಂದ ಮ್ಯಾಗ ಒಲ್ಲೆ ಅನ್ಬಾರ್ದಪ್ಪ, ಮುಖದಿಂದ ಡುಬ್ಬದ ತನಕನೂ ನಿಂದಿದು ತಮ್ಮಂದು ಅಂದರು. ನಾ ಹೇಳ್ದಾರ ತಕ್ಕದ, ಮುಖದಿಂದ ಡುಬ್ಬದ ತನಕನೂ ನಿಂದು. ಈಗ ತಮ್ಮ ಬಿಟ್ಟಿದ್ದನ್ನು ನೀ ತಗೋಬೇಕಪ್ಪ, ಡುಬ್ಬದಿಂದ ಹಿಂದಿಂದ ಒಟ್ಟು ನಿಂದು ಅಂದುಗಳನ್ನೇ ಯಾಕೆ ಹೋಗಲ್ದಕ್ರಿ ಅಂದ. ಪಾಪ ಮುಗ್ಧ ಮನುಷ್ಯ ತಮ್ಮ, ಒಳ್ಳೇದು ಕೆಟ್ಟದ್ದು ಲಾಭ ಲುಕ್ಸಾನ ಏನೂ ಗೊತ್ತಿಲ್ಲ, ಸುಮ್ಮ ಹೋಗ್ತಾರ ಮನುಷ್ಯ ಅವ. ಎಮ್ಮ್ಯಾಗ ಹಿಂಗ, ಕಂಬಳ್ಯಾಗ ಹೆಂಗ? ಕಂಬಳಿ ಮುಂಜಾನೆ 6ರಿಂದ ಸಂಜೆ 9 ತನಕನೂ ತಮ್ಮಂದು. ನಾ ಹೇಳ್ದ ಅರ್ಥ ಆತ? ಮುಂಜಾನೆ 6ರಿಂದ ಸಂಜೆ 1 ತನಕ ತಮ್ಮಂದು, ರಾತ್ರಿ 9ರಿಂದ ಮುಂಜಾನೆ 6 ತನಕ ಅಣ್ಣಂದು. ನ್ಯಾಯ ಬಗೆಹರಿತಿಲ್ಲ, ಮುಗಿದು ಹೋಗ್ತಿಲ್ಲ. ಇನ್ನು ಮುಂದೆ ಜಗಳಾಡದ ಬೇಡ್ರಿ, ಈ ನಮನಿ ಮಾಡ್ಕೊತ ಹೋಗ್ರಿ ಅಂದುಗಳನ್ನೇ ನ್ಯಾಯ ಬಗೆಹರಿತ ತಿಳ್ಕೊಂಡು ಶುದ್ಧ ಆಗಿ ಕೇಸಿಂದ ಮನೆಗೆ ಹೋದರು. ಇದ್ರ ಹಣೆ ಬಾರ ಬರೀ ಎಮ್ಮಿ ಮೇಸ್ಕೊಂಡು ಬರೋದೇ ಆತೆ ಹೊರತು ಎಮ್ಮಿ ಲಾಭ ಒಟ್ಟು ಮುಂದೆ ಎಲ್ಲಿ ಅದು? ಹಿಂದೆ ಅದು ಲಾಭ ಎಲ್ಲದು ಎಮ್ಮಿದು? ಹಿಂದೆ. ಹೆಂಡಿ ಹಾಕಿದ್ರು ಹಿಂದೆ, ಹಾಲು ಹಿಂಡಿದ್ರು ಹಿಂದೆ, ಕರ ಹಾಕಿದ್ರು ಹಿಂದೆ. ಮುಂದೇನದು ಬಗಬಂಡಿ, ಬರೀ ಒಡ್ಡು ಮೇಸೋದು, ತೊಗೊಂಬಂದು ಕಟ್ಟೋದು. ಕಂಬಳ್ಯಾಗ ಹಂಗ, ಎಮ್ಮ್ಯಾಗ ಹಂಗ. ಕಂಬಳ್ಯಾರ ರಾತ್ರಿ ಹಾಸ್ಕೊಂಡು ಬೀಳಂಕ ಬರ್ತದ, ಅದನ್ನು ಹಗಲತ್ತ ಹಾಸ್ಕೊಂಡು ಬಿದ್ರಿ ಇನ್ನು ಎಮ್ಮಿ ಕಾಯವ್ರು ಯಾರು? ಎಮ್ಮ್ಯಾಗ ಹಂಗ, ಕಂಬಳ್ಯಾಗ ಹಿಂಗ. ಮುಂದೆ ಹೆಂಗ? ಒಂದು ಗುಡಿ ಮುಂದೆ ಕುಂತು ಅಳಾಕತ್ತಿದ್ದ ಎಮ್ಮಿ ಕಾಯ್ಕೊಂತ ಮಹೇಶ್ವರ ದೇವರು ಹೊರಟಿದ್ರು. ಮತ್ತು ಅವ್ರಂದ್ರೆ ಅವರೇ ಅಲ್ರು ಯವ. ಮತ್ತು ಇದನ್ನ ಯಾವ ಮಾಡಿದ್ರು? ನಮ್ಮ ಸ್ವಾಮಿಗಳು ಅಂದಿರತ್ತೀನಿ. ಮಹೇಶ್ವರ ದೇವರು ಹೊರಟಿದ್ರಂತ, ಅಂಥ ಪೂಜ್ಯರು ಹೊರಟಿದ್ರು. ಇವ ಅಳಾಕತ್ತಿದ್ದನ್ನು ನೋಡಿ, ಯಾಕೆ ಅಳಾಕತ್ತಿ ಅಂದರು. ಯಪ್ಪ ನನ್ನ ಹಣೆ ಬಾರಿ ಹಿಂಗಾಗ್ಯದ. ಏನಾಗ್ಯದ? ಎಲ್ಲ ಹೇಳ್ದ. ಹಿಂಗೆ ಪಂಚರ ಹತ್ರ ಹೋಗಿದ್ವಿ, ಎಮ್ಮಿದು ಕಂಬಳಿದು ಹಿಂಗೆಲ್ಲ ಆಗ್ಯದ. ಇನ್ನು ಹೆಂಗೆ ಮಾಡೋದಪ್ಪ? ಏನು ಹುಚ್ಚದಿಯೋ ನೀನು? ಇಷ್ಟು ಸಣ್ಣದಾಗಿರುವಂತಹ ಸಮಸ್ಯೆಯನ್ನು ಇಷ್ಟು ದೊಡ್ಡದು ಮಾಡ್ಕೊಂಡು ಕುಂತಿಯಲ್ಲೋ ನೀನು. ಏನು ಮಾಡ್ಬೇಕಪ್ಪ? ನಾ ಹೇಳ್ದಂಗೆ ಮಾಡ್ತೀನಿಯಪ್ಪ. ಆತು, ಈಗ ಸೀದಾ ಎಮ್ಮೆ ಮೇಸ್ಕೊಂಡು ಹೋಗಿ ನೀ ಕಟ್ಟಿಂದ್ಯಪ್ಪ. ಕಟ್ಟಿಂದೇನದ, ನಿನ್ನ ಅಣ್ಣನ ಹೆಂಡತಿ ಗುಂಡಿಗೆ ತೊಗೊಂಡು ಕೇಸಿಂದ ಹಾಲು ಹಿಂಡ್ಕೊಳಕ್ಕೆ ಬರ್ತಾಳೆ. ಬಂದ ಮ್ಯಾಗ್ಯಪ್ಪ
ಆ ಹೆಣ್ಮಗಳು ಹಿಂಗೆ ನೀರು ಗೊಜ್ಜಿ ಹಾಲು ಹಿಂಡ್ಕೊಳ್ಳೋ ಟೈಮ್ದಾಗ ಡೌನ್ಯಾಗ ಕುಂತು ಎಮ್ಮಿಗೆ ಮಾರಿ 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 ಹೊಡಿ. ಏನು ಮಾಡೋದು? ಡೌನ್ಯಾಗ ಕುಂತು ಎಮ್ಮಿಗೆ ಮಾರಿ ಮಾರಿ ಹೊಡಿ. ಯಪ್ಪ ನೀ ಮುಂದೆ ಮಾಡಿ ಹೋಗ್ನಿ ಅದನ್ನು ಮೊದಲು ಅಂದುಗಳೇನೆ. ಇದಕ್ಕೆ ಏನೂ ಗೊತ್ತಿಲ್ಲ, ತಿಳಿಲಾರದ ಮನುಷ್ಯ ಸೀದಾ ಮನೆಗೆ ಬಂದ. ಎಮ್ಮಿ ಕಟ್ಟದ. ಎಮ್ಮಿ ತಂದು ಕಟ್ಟಿದಗಳೇನೆ ಅಕ್ಕಿ ಎಮ್ಮಿ ಚಂದ ಮೈದಿತ್ತಲ್ಲ, ದೊಡ್ಡದೊಂದು ಗುಂಡಿಗೆ ತೊಗೊಂಬಂದು ಹಾಲು ಹಿಂಡ್ಕೊಳಕ್ಕೆ ಹಿಂಗೆ ನೀರು ಗೊಜ್ಜಿ ಹಿಂಗೆ ಹಿಂಡ್ಬೇಕು ಅನ್ನೋದ್ರಾಗೆ ಮಾರಿ 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 ಹೊಡ್ಯಕತ್ತ. ಮಾರಿ ಹೊಡೆಸ್ಕೊಂಡು ಎಮ್ಮಿ ಹಿಂದೆ ಎಲ್ಲರ ಹಾಲು ಹಿಂಡ್ತತನ್ರಿ. ಯಾವಾಗ ಮಾರಿಗೆ ಹೊಡೆದ ಹಿಂದೆ ಜಾಡಿಸಿ ಒದ್ರೆ ಇದು ಹೆಂಡ್ಯಾಗ ಹೋಗಿ ಬಿತ್ತಿದು. ಹೆಂಡ್ಯಾಗ ಹೋಗಿ ಬಿದ್ದುಗಳೇನೆ ಚೀರಾಕತ್ಲಕ್ಕಿ. ಯವ್ವ ನನಗೆ ಎಮ್ಮಿ ಒದಿತ್ತು ಎಮ್ಮಿ ಒದಿತ್ತು ಎಮ್ಮಿ ಒದಿತ್ತು ಅನ್ನೋದುಗಳೇನೆ ಅಕ್ಕಿನ ಗಂಡ ಬಂದ. ಯಾಕೆ ಹಿಂಗೆ ಮಾಡಕತ್ತಿ? ಅವ ಮಾರಿಗೆ ಹೊಡ್ಯಾಕತ್ತಾನ. ನಾ ಹಿಂಡಂದ್ರೆ ಹೆಂಗೆ ಹಿಂಡ್ಲಿ ಅಂದುಗಳೇನೆ ತಮ್ಮಗಂದಂತ. ಯಾಕೆ ಹೊಡ್ಯಾಕತ್ತೀಯೋ? ನನ್ನ ಜಾಗದಾಗ ಕೊಡ್ಲಿ ತೊಗೊಂಡು ಕಡಿತೀನಿ, ನೀ ಯಾವ ಕೇಳಾಕ ಅಂದವ. ಮುಖದಿಂದ ಬೆನ್ನಿನ ತನಕ ನಂದದು. ನಿನ್ನ ಜಾಗದಾಗ ಏನರ ಬಂದು ನಾ ಹೊಡೆದಿನೇನು? ಹೊಡೆದಿಲ್ಲ. ಮಾರಿದಿಂದ ಬೆನ್ನಿ ತನಕನೂ ನಂದದು. ನನ್ನ ಜಾಗದಾಗ ಇದ್ದಿದ್ದನ್ನು ನಾ ಕಡಿತೀನಿ, ಹೊಡಿತೀನಿ, ಬಡಿತೀನಿ, ಸಾಯಿಸ್ತೀನಿ. ಅದನ್ನು ಕೇಳಾಕ ನೀ ಯಾರು ಅಂತಂದುಗಳೇನೆ ಅವ ಅಂದ. ಎಲ್ಲಿ ತಕ್ಕ ಹಿಂಗೆ ಹೊಡ್ಯಾವ? ನಮಗೊಂದಿನ ಹಾಲು ಕೊಡೋತಕ್ಕ ಹಿಂಗೆ ಹೊಡ್ಯಾವ್ರಿ ನಾವು. ಎಲ್ಲಿ ತಕ್ಕ ಹಿಂಗೆ ಹೊಡ್ಯಾವ? ಒಂದು ದಿನದ ಹೆಂಡಿ ಸಿಗೋತಕ್ಕ ಹಿಂಗೆ ಹೊಡ್ಯಾವ್ರೆ. ಎಲ್ಲಿ ತಕ್ಕ ಹಿಂಗೆ ಹೊಡ್ಯಾವ? ಒಂದು ಕರ ನಮಗೆ ಸಿಗೋತಕ್ಕ ಹೊಡ್ಯಾವ್ರೆ ಅಂದುಗಳೇನೆ ಅಣ್ಣಂದಂತ. ಇನ್ನು ತಮಗೆ ಇನ್ನು ಮೋಸ ಮಾಡೋಕ್ಕಾಗೋದಿಲ್ಲ, ಮೋಸ ಮಾಡೋಕ್ಕಾಗೋದಿಲ್ಲ ಅಂದುಗಳೇನೆ ಅವ ಅಂದಂತ. ಒಂದು ದಿನದ ಹಾಲು ನೀ ತಗೋ, ಒಂದು ದಿನದ ಹಾಲು ನನಗೆ ಕೊಡು. ಒಂದು ದಿನದ ಹೆಂಡಿ ನೀ ತಗೋ, ಒಂದು ದಿನದ ಹೆಂಡಿ ನನ್ನ ತಿಪ್ಪಿಗೆ ಹಾಕಕ್ಕೆ ಕೊಡು. ಒಂದು ಕರ ನೀ ತಗೋ, ಒಂದು ಕರ ನಾ ತಗೋತೀನಿ ಅಂದುಗಳೇನೆ. ಹಂಗೆ ಬಾರೋ ದಾರಿಗೆ, ಹಂಗೆ ಬಾ ದಾರಿಗೆ ಅಂದ. ಭಾಳ ಖುಷಿಪಟ್ಟವ. ಅಲ್ಲ 6 ತಿಂಗಳು ಬರೀ ನಾವು ಒಡ್ಡು ಬೇಯಿಸ್ಕೊತ ಹೋಗಿಬಿಟ್ಟೆ ಹೊರತು ಒಂದು ದಿನಾನು ಒಂದು ಚರಿಗೆ ಹಾಲು ತಗೊಳ್ಳಿಲ್ಲ ನಾನು. ಎಂತಹ ದಡ್ಡ ಅಂತ ತಿಳ್ಕೊಂಡು ಮರುದಿನಾನು ಒಂದು ಚರಿಗೆ ಹಾಲು ತಗೊಂಡು ಕಿಶಿಂದ ಅಜ್ಜಾರ ಹತ್ರ ಬಂದಂತ. ಯಾರ ಹತ್ರ? ಡಾಕ್ಟರ್ ಮಹೇಶ್ವರ ಅಜ್ಜಾರ ಜೊತೆ ಬಂದಂತ. ಹಾಲು ಕೊಟ್ಟು ಉದ್ದಕ್ಕೂ ಯಪ್ಪಾ ನೀ ಎಂತಹ ಪುಣ್ಯವಂತೋ ಯಪ್ಪ, ಎಂತಹ ದೈವೋ ನಿಂದು ಅಂದ. ಯಾಕೋ ಏನಾಯ್ತು? ಅದು ಏನು ಮಂತ್ರ ಮಾಡಿದ್ದು ಯಪ್ಪ? ಬರೀ ಡೌನ್ಯಾಗ ಕೂತು ಹೊಡೆದಿದ್ದಕ್ಕನ 6 ತಿಂಗಳು ಏನೂ ಸಿಗಲಾರ್ದಕ್ಕೆ ಮರುದಿನ ಇಟ್ಟು ಹಾಲು ಸಿಕ್ಕುವ ತಂದುಗಳೇನೆ. ಅವಾಗ ಮಹೇಶ್ವರ ಸ್ವಾಮಿಗಳು ಅಂದ್ರಂತ, ಅದಕ್ಕೆ ನನ್ನ ಸ್ವಾಮಿ ಮಾಡಕತ್ತಾರ ಮಗನೇ ಅಂದ್ರತ್ತ ಅವರು. ಅದಕ್ಕೆ ನನ್ನ ಸ್ವಾಮಿ ಮಾಡಕತ್ತಾರ ಯಪ್ಪ. ಮತ್ತು ಇನ್ನು ಎಮ್ಮ್ಯಾಗ ಹಿಂಗಾಗ್ಯದ, ಕಂಬಳ್ಯಾಗ ಹೆಂಗೆ ಎಟ್ರ ಮಬ್ಬದಿಲ್ಲ ನೀನು ಯಪ್ಪ. ಎಮ್ಮ್ಯಾಗಂತರೂ ಬಗೆ ಹರಿತು, ಇನ್ನು ಕಂಬಳ್ಯಾಗ ಹೆಂಗೆ ಅಂತಂದುಗಳೇನೆ ಅಜ್ಜವ್ರು ಕೇಳಿದ್ರಂತ. ನಿನ್ನ ಪಾಳೆ ಯಾವಾಗ ಮುಗಿತದೆ? 9ವರೆಗೆ ಮುಗಿದು ಹೋಗ್ತದೆ. ಯಾವಾಗ ಬರ್ತದೆ? 6ರಿಂದ 9ವರೆಗೆ ತಕ್ಕ ಬರ್ತದೆಯಪ್ಪ ಅಂದುಗಳೇನೆ ಅವರು ಒಂದು ಮಾತು ಹೇಳಿದ್ರತ್ತ. 9 ಗಂಟೆಗೆ ನಿನ್ನ ಪಾಳೆ ಮುಗಿಯೋಕ್ಕಿಂತ ಮೊದಲು ಆ ಕಂಬಳಿ ತೊಗೊಂಬಂದು ಒಂದು ದೊಡ್ಡದೊಂದು ಬ್ಯಾರೆಲ್ದಾಗ ಅದನ್ನು ಹಿಂಡಲಾರದೆ ಹಾಕಿ ಬಿಡು ಅಂದ್ರ. ಏನು ಹೇಳಿದ್ರು? ಕಂಬಳಿ ಬ್ಯಾರಲ್ದಾಗ ಎದ್ದಿ ಹಿಂಡ್ಲಾರ್ದಂಗೆ ಹಾಕಿಬಿಡು. ಮುಂದೊಂದು ಅರ್ಧ ತಾಸಿನೊಳಗೆ ನಿನ್ನ ಅಣ್ಣನ ಪಾಳೆ ಬರ್ತದೆ, ಅದನ್ನು ಹಾಸ್ಕೊಂಡು ಬೀಳ್ತಾನ ಅದನ್ನು ಅಂದುಗಳೇನೆ. ಇದು ತೊಗೊಂಡು ಹೋಗಿ ಕಿಶಿಂದ ಬಡ ಅದು ಕಂಬಳಿ ಬ್ಯಾರಲ್ದಾಗ ಎದ್ದು ಹಿಂಡ್ಲಾರ್ದಂಗೆ ಹಾಕಿಬಿಡ್ತು. ಇವ ಉಂಡು ಕಿಶಿಂದ ಇನ್ನು ಕಂಬಳಿ ತೊಗೊಂಡು ಹೋಗಿ ಹಣಮಪ್ಪನ ಗುಡಿಯ ಬೀಳ. ಇವ ಆ ಕಂಬಳಿ ನೋಡ್ತಾನೆ, ತಟ 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 ತಟ. ಬಿಸಿಲಾಗ ಲಘು ಮಗಂದು ಒಣಗೋದಿಲ್ಲ ಅದು. ಅಂಥದ್ದು ಇನ್ನು ರಾತ್ರಿ ಒಣಗ್ತದ. ಯಾಕೋ ಹಿಂಗ್ಯಾಕೆ ಮಾಡಿದ್ವಿ? ನನ್ನ ಪಾಳೆದಾಗ ಅದನ್ನು ಬೆಂಕಿ ಹಚ್ಚಿ ಸುಡ್ತೀನಿ, ನೀ ಯಾವ ಕೇಳಾಕ? ಇನ್ನೂ ಅರ್ಧ ತಾಸದ ನನ್ನ ಪಾಳೆ. ಅಲ್ಲೋ ಯಾಕೆ ಹೋಗದಿ? ಹೊಲಸಾಗಿತ್ತು ಹೋಗದೆ. ಎಲ್ಲಿ ತಕ ಹೋಗ್ಯಾವ? ಕಂಬಳಿ ನಮಗೊಂದು ದಿನ ಸಿಗೋತಕ್ಕ ಹಿಂಗೆ ಹೋಗ್ಯಾವ್ರೆ ನಾವು ದಿವಸ ಅಂದವ. ಅವಾಗ ಅಣ್ಣಂದಂತ, ಇನ್ನು ಮುಂದೆ ನನ್ನ ತಮ್ಮಗೆ ಮೋಸ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಒಂದು ದಿನ ನೀ ಕಂಬಳಿ ಹಾಸ್ಗೋ, ಒಂದು ದಿನ ಎಮ್ಮಿ ನೀವು ಉಪಯೋಗ ಮಾಡ್ಕೋತಂದ. ಅವಾಗ ಗುರುಗಳ ಪಾದಕ್ಕೆ ಬಿದ್ದು ಪಾಪ ಕಣ್ಣೀರು ಹಾಕಿ ಗುರುಗಳಿಗೆ ಶರಣಾಗತನಾದ. ಯಾಕೆ ಗುರುಗಳು ಬೇಕು ಅಂತಂದ್ರೆ, ಇಂತಹ ಬಡವರಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸುವುದಕ್ಕೆ ಊರಾಗ ಒಂದು ಮಠ ಬೇಕು ಅಂತ ತಿಳ್ಕೊಂಡು ಹಿಂದಿನ ಹಿರಿಯರು ಮಠಗಳನ್ನು ನಿರ್ಮಾಣ ಮಾಡ್ಯಾರ. ಅದಕ್ಕೆ ಜೀವನದೊಳಗೆ ನಾವೆಲ್ಲರೂ ಕೂಡ ಗುರುವಿನ ಭಕ್ತರಾಗಬೇಕು. ಗುರುವಿನ ಗುಲಾಮರಾದಾಗ ಮಾತ್ರ ನಮಗೆ ಮುಕ್ತಿ ಅನ್ನುವಂತಹದ್ದು ದೊರೀತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಜವಾಗ್ಲೂ ಕೂಡ ಯಾರಿಂದ ಆಯಿತು ಅಂತ ಕೇಳಿದರೆ ನೀವೆಲ್ಲ ಅಂತೀರಿ ಮ್ಯಾಗ ಕುಂತ ಪೂಜ್ಯರಿಂದ ಆಯ್ತು ರೀ. ನಮ್ಮನ್ನು ಕೇಳಿ